Hello students, this is the part 3 of the lesson quadrilaterals. What is ethnomathematics? What do you see here? Okay, one robot is made. Maybe it's a collage art using the shapes, polygons, and a rangoli is seen. And a building, architectural building is having polygons in it, the decorative part of the building or the structure of the building. ಪ್ಲಾನೆಟೋರಿಯಂ ಎಲ್ಲ ಈ ತರ ಇರುತ್ತಲ್ಲ, ಥಿಯೇಟರ್ ಪ್ಲಾನೆಟೋರಿಯಂ ಎಲ್ಲ ಶೋ ಹೊರಗಿಂದ ಒಳ್ಳೆ ಪಾಶ್ ಕಾಣುವಂತ ಒಂದು ಬಿಲ್ಡಿಂಗಿನಲ್ಲಿ ಈ ತರ ಪಾಲಿಗಾನ್ಸ್ ಇಟ್ಟಿರ್ತಾರೆ. ಚತುರ್ಭುಜಗಳನ್ನು ಉಂಟು, ಟ್ರಯಾಂಗಲ್ ಉಂಟು, ಆಮೇಲೆ ರಂಗೋಲಿಯಲ್ಲಿ ನೋಡಿ ಎಲ್ಲಾ ತರದ ಪಾಲಿಗಾನ್ಸ್ ಕಾಣ್ಬಹುದು ನಿಮಗೆ ನೋಡಿದ್ರೆ, ಬೇರೆ ಬೇರೆ ಪಾಲಿಗಾನ್ಸ್ ಇದೆ, ಕ್ವಾಡ್ರಾಟಲ್ಸು ಇದೆ ಅಲ್ವಾ. ಸೊ ನಮ್ ಸುತ್ತಮುತ್ತ ತುಂಬಾ ಈ ತರದ್ದು ಕಾಣ ಸಿಗುತ್ತೆ ನೋಡ್ಲಿಕ್ಕೆ ಹೋದ್ರೆ. ಅವುಗಳನ್ನು ತುಂಬಾ ನೀವು ಕೀನ್ ಆಗಿ ಅಂದ್ರೆ ಆಸಕ್ತಿಯಿಂದ ಅಬ್ಸರ್ವ್ ಮಾಡಿದ್ರೆ ಈ ಗುಣಲಕ್ಷಣಗಳು ಕಾಣ್ತದೆ. ಪಾಲಿಗಾನ್ ಇದ್ ಗುಣಲಕ್ಷಣಗಳನ್ನೆಲ್ಲ ನೀವು ಹುಡುಕಿ ಒಂದು ಲಿಸ್ಟ್ ಮಾಡಬಹುದು. ನೋಡಿ ಯಾವ ತರ ಮಾಡ್ಬೋದು, ಹುಡುಕಿ ನಮ್ಮ ಸುತ್ತಮುತ್ತ ಯಾವ ತರದಲ್ಲಿ ಬಹುಭುಜಾಕೃತಿಗಳು, ಕ್ವಾಡ್ರಿಲ್ಯಾಟ್ರಲ್ಸ್, ಚತುರ್ಭುಜಗಳು ಇದೆ ಅಂತ. Last class we had learned angle sum property of the quadrilateral ಅಲ್ವಾ. ಕೋನಗಳ ಮೊತ್ತಗಳ ಗುಣಲಕ್ಷಣಗಳನ್ನ ಕಲ್ತಿದ್ದೇವೆ ಒಂದು ಚತುರ್ಭುಜದ್ದು. ಈಗ ಅದ್ರ ಮೇಲೆ ಕೆಲವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವ. ಇಲ್ಲಿ ಒಂದು ABC ಒಂದು ಆಂಗಲ್ ಕಾಣ್ತಾ ಇದೆ. ಆ ಆಂಗಲ್ ನೊಳಗೆ ಎರಡು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅನ್ನ ಡ್ರಾ ಮಾಡಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬಗಳು, DE ಮತ್ತೆ EF ಲಂಬಗಳು. ನೋಡಿ ಈಗ ನಾನು ತೋರಿಸ್ತೇನೆ ಮಾರ್ಕಿಂಗ್ ಅಲ್ಲಿ. DE ಒಂದು ಕೆಂಪಲ್ಲಿ ರೆಡ್ ಅಲ್ಲಿ ಮಾರ್ಕ್ ಮಾಡಿದೆ, ರೆಡ್ ಹೈಲೈಟೆಡ್. DE is a perpendicular. ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬ. 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಕೋನ ಮಾಡ್ಬೇಕು. ಯು ಕ್ಯಾನ್ ಸಿ ಅಟ್ D 90 ಡಿಗ್ರಿ ಆಂಗಲ್. ಈಗ ಇನ್ನೊಂದು ಲಂಬವನ್ನ ತೋರಿಸ್ತೇನೆ, EF ಪರ್ಪೆಂಡಿಕ್ಯುಲರ್ EF ವಿಚ್ ಇಸ್ ಡ್ರಾನ್ ಆನ್ BC. BC ಯ ಮೇಲೆ ಎಳೆದಿದ್ದಾರೆ, ಅದನ್ನ BC ಎಂಬ ಕಿರಣದ ಮೇಲೆ ಎಳೆದಿದ್ದಾರೆ. ಸೊ ಅದು 90 ಡಿಗ್ರಿ ಆಂಗಲ್ ಫಾರ್ಮ್ ಮಾಡ್ತಾ ಇದೆ. ಅದಕ್ಕೆ ಅದನ್ನ ಪರ್ಪೆಂಡಿಕ್ಯುಲರ್ ಅಂತ ಕರೀತಾರೆ. ಮೀನಿಂಗ್ ಆಫ್ ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬ. ಅದರ ಅರ್ಥ ಏನು? ಪರ್ಪೆಂಡಿಕ್ಯುಲರ್ ಅಂದ್ರೆ ಲಂಬ, ಅದರ ಅರ್ಥ ಅಂದ್ರೆ 90 ಡಿಗ್ರಿಯಲ್ಲೇ ಅದು ಲೈನ್ ಸೆಗ್ಮೆಂಟ್ ರೇಖಾಖಂಡ ಅದು ಮೀಟ್ ಆಗ್ಬೇಕು ಇನ್ನೊಂದು ರೇಖಾಖಂಡವನ್ನ, ಅದು BC ಅನ್ನ ಮೀಟ್ ಆಗ್ತಾ ಇದೆ. ಸೊ ಈಗ ಏನಾಯ್ತಂದ್ರೆ ಈ ಒಂದು ಚತುರ್ಭುಜ ನಾವೇನ್ ಕಾಣ್ತಿದ್ದೇವೆ, ಯು ಕ್ಯಾನ್ ಸಿ ದ ಕ್ವಾಡ್ರಿಲ್ಯಾಟರಲ್, ರೈಟ್? ಯು ಕ್ಯಾನ್ ಸಿ ದ ಕ್ವಾಡ್ರಿಲ್ಯಾಟರಲ್ DBFE. ಸೈಕ್ಲಿಕಲಿ ವಿ ಹ್ಯಾವ್ ಟು ನೇಮ್. ನಾ ಮೊನ್ನೆ ಹೇಳಿದ್ದೇನೆ, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ನೇಮ್ ಕೊಡುವಾಗ ಸ್ಕಿಪ್ ಮಾಡ್ಲಿಕ್ಕಿಲ್ಲ ಅಂತ. ಗಂಟೆಯ ಡೈರೆಕ್ಷನ್ ಅಥವಾ ಅಪೋಸಿಟ್ ಆದ್ರೆ ಒಂದೇ ಡೈರೆಕ್ಷನ್, ಸ್ಕಿಪ್ ಮಾಡ್ಲಿಕ್ಕಿಲ್ಲ. ಸೊ DBFE ಅಂತ ಈ ಕ್ವಾಡ್ರಿಲ್ಯಾಟರಲ್ ಕರೆದ್ರೆ, ಆ ಕ್ವಾಡ್ರಿಲ್ಯಾಟರಲ್ ನ ಒಳಗಿರುವ ಕೋನಗಳು ನಿಮಗೆ ಕಾಣ್ತಾ ಇದೆಯಾ? ಎರಡು ಲಂಬಗಳೇ ಇದೆ, 90 90 ಡಿಗ್ರಿ 90 ಡಿಗ್ರಿ. ಹಾಗೆ ಆಂಗಲ್ B ಅದನ್ನ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೋಡಿ ಈಗ ಬಂತು 50 ಡಿಗ್ರಿ ಅಂತ ಬರ್ದೆ ಅಲ್ಲಿ. ಸೊ 50 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 3 ಆಂಗಲ್ ಕೊಟ್ಟಿದ್ದಾರೆ. 3 angles are given. Only angle E is unknown. ಈಗ ಏನ್ ಮಾಡ್ಬೋದು, ನಾವು ಮೊನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತ ಆಂಗಲ್ ಸಮ್ ಪ್ರಾಪರ್ಟಿನ ಯೂಸ್ ಮಾಡ್ತಾ ಇದ್ದೇನೆ ನಾನು. ಐ ಆಮ್ ಯೂಸಿಂಗ್ ದ ಆಂಗಲ್ ಸಮ್ ಪ್ರಾಪರ್ಟಿ. 4 ಕೋನಗಳ ಮೊತ್ತ 360 ಡಿಗ್ರಿ ಅಲ್ವಾ. ಕಂಪ್ಲೀಟ್ ಒಂದು ಸರ್ಕಲ್ ಫಾರ್ಮ್ ಮಾಡಿದ್ದೆಲ್ಲ ನೆನಪಿದ್ಯಾ? ಈಗ ಆ DEF ಅನ್ನ ಕಂಡು ಹಿಡಿಲಿಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. 3 ಆಂಗಲ್ ಕೊಟ್ಟ ಆಂಗಲ್ ಅನ್ನು ಆಡ್ ಮಾಡಿ, 50 90 90 3 ಡಿಗ್ರಿಗಳನ್ನು ಆಡ್ ಮಾಡಿ ಆಂಗಲ್ ಅನ್ನು 230 ಡಿಗ್ರಿ, 230 ಡಿಗ್ರಿ ಯು ವಿಲ್ ಗೆಟ್. ನಾವು ಸಬ್ಟ್ರಾಕ್ಟ್ 230 ಡಿಗ್ರಿ ಫ್ರಾಮ್ 360 ಡಿಗ್ರಿ. ಆದ್ರಿಂದ ಕಳೆದ್ರೆ ಕೋನಗಳ ಮೊತ್ತದಿಂದ ಈ 3 ಕೋನಗಳ ಮೊತ್ತವನ್ನು ಕಳೆದ್ರೆ DEF ಸಿಗ್ತದೆ, ಅದು 130 ಡಿಗ್ರಿ. ಕ್ಲಿಯರ್ ಆಯ್ತಲ್ಲ? ಹೀಗೆ ಬರಿಬೇಕು. ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್.
ಇನ್ ಅ ಸಿಸ್ಟಮ್ಯಾಟಿಕ್ ವೇ. ಒಂದು ಸ್ಟೆಪ್ ಇಂದ ಇನ್ನೊಂದು ಸ್ಟೆಪ್ಪಿಗೆ ಇಂಪ್ಲಾಯ್ಸ್ ಅಂತ ಒಂದು ಸಿಂಬಲ್ ಇದೆ, ಅದು ಹೊಸ್ತಿರ್ಬೋದು ನಿಮಗೆ. ಅಂದ್ರೆ ಹಿಂದಿನ ಸ್ಟೆಪ್ ಇಂದ ಮುಂದಿನ ಸ್ಟೆಪ್ಪಿಗೆ ನಾವು ಈ ತರ ಲಾಜಿಕಲಿ ಬರೆಯುವಾಗ ಅದನ್ನು ಬರೀತಾರೆ ಇಂಪ್ಲೈಸ್ ಅಂತ. ಇದರಿಂದ ನಾವು ತಿಳಿಯುವುದೇನೆಂದ್ರೆ ಅಂತ ಹಾಗೆ ಬರಿತಾ ಇರ್ತೇವೆ. ಅದು ಒಂದು ಸಿಂಬಾಲಿಕ್ ವೇ ಆಫ್ ರೈಟಿಂಗ್. ಮುಂದಿನ ಪ್ರಾಬ್ಲಮ್ ಹೋಗುವ. ಮುಂದಿನ ಕ್ವಶನ್ ನೋಡಿ, ಈ ತರ ಇಂಥದ್ದೇ ಒಂದು ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಇದ್ದ ಹಾಗೆ ಉಂಟು. ಐ ಹ್ಯಾವ್ ಸೀನ್. ಈ ಆಂಗಲ್ ಬೈಸೆಕ್ಟರ್ ಅನ್ನೋದಲ್ಲಿ ಸಹ ಯೂಸ್ ಮಾಡಿದ್ದಾರೆ. ಈ ಕೊಟ್ಟಿರುವ ಚಿತ್ರದಲ್ಲಿ OC and OD, the OC line segment OC, I hope all of you can see that, and OD are bisectors. Bisectors ಅಂದ್ರೆ ಕೋನಾರ್ಧಕಗಳು. ಆಂಗಲ್ ಸಿ ಯ ಬೈಸೆಕ್ಟರ್ ಅಂದ್ರೆ ಆಂಗಲ್ ಸಿ ಅನ್ನ ಕಟ್ ಮಾಡ್ತಾ ಇದೆ ಅಂತ, ಕೋನಾರ್ಧಕ. ನೋಡಿ, ನಾನೀಗ ಆಂಗಲ್ ಸಿ ಅನ್ನ ಮಾರ್ಕ್ ಮಾಡಿದ್ದೇನೆ. ಅಬ್ಸರ್ವ್ ವಿಚ್ ಇಸ್ ಆಂಗಲ್ ಸಿ. ನಾನು ಹೇಳ್ತಾ ಇರುವ ಆಂಗಲ್ ಸಿ, ಕ್ವಶನ್ ಅಲ್ಲಿ ಕೊಟ್ಟಿರುವ ಆಂಗಲ್ ಸಿ. ಆ ಆಂಗಲ್ ಸಿ ಅಂದ್ರೆ ಫುಲ್ ಆಂಗಲ್ DCB. ಆಯ್ತಾ? ದೊಡ್ಡ ಕೋನ, ಚತುರ್ಭುಜದ ಕೋನ DCB. ಅದನ್ನ 3 ಲೆಟರ್ ನೇಮ್ ಮಾಡಿದ್ರೆ DCB ಆಗ್ತದೆ, BCDಯೂ ಆಗ್ತದೆ. ಸೊ ಆಂಗಲ್ ಸಿ ಅನ್ನ OC ಅನ್ನುವ ರೇಖೆ ಕಟ್ ಮಾಡ್ತಾ ಇದೆ, ಸರಿಯಾಗಿ ಅರ್ಧ ಮಾಡಿದೆ ಅಂತ ಹೇಳಿದ್ದಾರೆ. ಅರ್ಧವನ್ನು ಕೊಟ್ಟಿದ್ದಾರೆ ಅವರು. ದೇ ಹ್ಯಾವ್ ಗಿವನ್ ಹಾಫ್ ಆಫ್ ದ ಆಂಗಲ್. ಐ ಹೋಪ್ ಯು ಆರ್ ವೆರಿ ಕ್ಲಿಯರ್ ನೌ. ರೆಡ್ ಅಲ್ಲಿ ಕೊಟ್ಟದ್ದು ಫುಲ್ ಆಂಗಲ್ ಅಂತೆ, 45 ಡಿಗ್ರಿ ಅಂದ್ರೆ ಅರ್ಧ ಅಂತೆ. ಸೊ 45 ಡಿಗ್ರಿ ಅರ್ಧ ಆಗ್ಬೇಕಾದ್ರೆ ಆ ಫುಲ್ ಆಂಗಲ್ ಎಷ್ಟಾಗ್ಬೇಕು? ಡಬಲ್ ಅಲ್ವಾ? 90 ಡಿಗ್ರಿ ಆಯ್ತು. ಸೊ ಯು ಕ್ಯಾನ್ ಸಿ ದಟ್ 90 ಡಿಗ್ರಿ ಇಸ್ ದ ಆಂಗಲ್ DCB, ಅಥವಾ ಇನ್ ಸಿಂಪಲ್ ಟರ್ಮ್ಸ್ ಆಂಗಲ್ ಸಿ ಆಫ್ ದ ಕ್ವಾಡ್ರಿಲ್ಯಾಟರಲ್. ಹಾಗೇನೆ ಆಂಗಲ್ ಡಿ ಕೂಡ. ಆಂಗಲ್ ಡಿ ಈಸ್ ಗಿವನ್ ಆಸ್ ಹಾಫ್ ಆಫ್ 35 ಡಿಗ್ರಿ ಕೊಟ್ಟಿದ್ದಾರೆ. ಫುಲ್ ಆಂಗಲ್ ಡಿ ಅಂದ್ರೆ ಇದು. ಈಗ ನೋಡಿ, ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದೆ, ಅದು ಆಂಗಲ್ ಡಿ ಫುಲ್ ಅಂದ್ರೆ. ಅದನ್ನ ಕೊಟ್ಟದ್ದು 35. ಇಟ್ ಈಸ್ ಆಬ್ವಿಯಸ್ಲಿ ಡಬಲ್ 35. ಸೊ ADC ಅಂದ್ರೆ ಫುಲ್ ಆಂಗಲ್. ಫುಲ್ ಡಿ ಅಂದ್ರೆ 70 ಡಿಗ್ರಿ. ಕ್ಯಾನ್ ಯು ಗೆಟ್ ಇಟ್? ಆಂಗಲ್ ಡಿ ಅಂದ್ರೆ 70 ಡಿಗ್ರಿ, ಆಂಗಲ್ ಸಿ ಅಂದ್ರೆ 90 ಡಿಗ್ರಿ. ಈಗ ಆಂಗಲ್ ಬಿ ಅನ್ನ ಹುಡುಕ್ಲಿಕ್ಕೆ ಏನ್ ಮಾಡ್ಬೇಕು? ಆ 35 ಡಿಗ್ರಿ 45 ಡಿಗ್ರಿ ಅದೆಲ್ಲ ಬೇಡ ನಮಗೆ ಈಗ. ಓನ್ಲಿ ABCD ಯು ಅಬ್ಸರ್ವ್ ದ ಕ್ವಾಡ್ರಿಲ್ಯಾಟರಲ್ ABCD. ಒಳಗೆ ಏನಿದೆ ಅದು ಬೇಡ ಈಗ. ನಾವು angle A plus angle B plus angle C plus angle D should be 360 degree. Correct ಅಲ್ಲ? So angle B is 360 degree minus 115 plus 70 plus 90. ಅದನ್ನೇ ಮಾಡಿದ್ದೇವೆ ನಾವು. We have done that. So we are getting it as 85 degree. 275 ಬಂತು ಕೊಟ್ಟ ಆಂಗಲ್ 3 ಅನ್ನು ಆಡ್ ಮಾಡಿದಾಗ. So when we get 85 degree. ಆಂಗಲ್ ಬಿ 85 ಡಿಗ್ರಿ ತರನೇ ಕಾಣ್ತಾ ಇದೆ ಸಹ, ಬಟ್ ಪಿಕ್ಚರ್ ಅಲ್ಲಿ ಏನ್ ತೋರಿಸ್ತಾರೆ ಅದು ಯಾವಾಗ್ಲೂ ಪಿಕ್ಚರ್ ಪ್ರಕಾರ ಇರುವುದಿಲ್ಲ. ಕೊಟ್ಟ ಡೇಟಾವನ್ನು ಮಾತ್ರ ನಾವು ತಗೊಳ್ಬೇಕು. ವಿ ಹ್ಯಾವ್ ಟು ಸಿ ದ ಡೇಟಾ ಗಿವನ್ ರಾದರ್ ದ್ಯಾನ್ ಚೆಕಿಂಗ್ ಇನ್ ದ ಫಿಗರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇದು ವೆರಿ ಫೆಮಿಲಿಯರ್ ಪ್ರಾಬ್ಲಮ್. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಈ ತರ ರೇಷಿಯೋ ಕೊಟ್ಟದನ್ನು ಮಾಡಿದ್ದೇನೆ. ದೇರ್ ವಾಸ್ ಅ ಪ್ರಾಬ್ಲಮ್ ಸಿಮಿಲರ್ ಟು ದಿಸ್ ಇನ್ ದ ಲಾಸ್ಟ್ ವಿಡಿಯೋ, where 4 angles ratio is given. So you can observe 2:3:4:6. Find the angles. Again we are using angle sum property. Either you take this as 2x degree, 3x degree, 4x degree, 6x degree. Or last class ಅಲ್ಲಿ ಒಂದು ಮೆಥಡ್ ಹೇಳಿದೆನಲ್ಲ, ಟರ್ಮ್ಸ್ ಅನ್ನೆಲ್ಲ ಆಡ್ ಮಾಡಿ ಆ ರೇಷಿಯೋದಲ್ಲಿ 2 + 3 + 4 + 6 15 ಬರುತ್ತೆ. ಸೊ ಒಂದು ಆಂಗಲ್ ಅಂದ್ರೆ 2 ಪೋರ್ಷನ್ ಇದ್ರೆ 2/15 ಅದು ಆಂಗಲ್ ನ ಪೋರ್ಷನ್ ಆಗ್ತದೆ. 2/15 ಆಫ್ 360 ಡಿಗ್ರಿ. ಇನ್ನೊಂದು ಆಂಗಲ್
3/15 of 360 degree. ಮತ್ತೊಂದು ಆಂಗಲ್ 4/15 of 360 degree. ಇನ್ನೊಂದು ಆಂಗಲ್ 6/15 of 360 degree. ಹೀಗೆ ಸಪರೇಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲ ಹೀಗೆ 2x 3x 4x 6x ಆಲ್ಜಿಬ್ರಾ ತಕೊಂಡ್ ಮಾಡಿದ್ರು ಮಾಡ್ಬೋದು. ಯಾವ್ದು ನಿಮಗೆ ಸುಲಭ ಅದನ್ನ ಮಾಡಿ. ಆದ್ರೆ ಮಾಡುವಾಗ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಎರರ್ ಇರಬಾರ್ದು. ಸೊ ಚೆಕ್ your equation. First you write 2x degree, 3x degree, 4x degree and all. Then after adding these 15x degree ಬರುತ್ತೆ. 15x ಅಂತಾನೂ ಬರೀತಾರೆ, ಬಟ್ ಡಿಗ್ರಿ ಅಂತ ಬರೆದ್ರೆ ಮೋರ್ ಕ್ಲಿಯರ್ ಆಕ್ಚುಲಿ. x degree ಅಂದ್ರೆ 24 degree ಬರುತ್ತೆ. ಇದು ಆನ್ಸರ್ ಅಲ್ಲ. ಫೈಂಡಿಂಗ್ x degree is not the answer. You have to find the angles. So 2 into 24, 3 into 24 separate ಆಗಿ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಎಕ್ಸಾಕ್ಟ್ಲಿ ಇಂಥದ್ದೇ ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ವಾಟ್ ದ ಚೇಂಜ್ ದೇರ್ ಯು ಸಿ ಈಸ್ ಫಾರ್ ಆಂಗಲ್ ಸಿ ಅಂಡ್ ಡಿ. They have not marked it as 160 degree. They have given that C plus D is 100 degree. Okay. So C ಮತ್ತೆ D ಒಟ್ಟಿಗೆ 100 degree ಅಂತ ಕೊಟ್ಟಿದ್ದಾರೆ. Now we are taking quadrilateral ABCD. Now they have told AP is the bisector, PB is the bisector. So they have told the bisectors of angle A and B meet in point P anta. So bisectors meet ಆಗ್ತಾ ಇದೆ ಪಾಯಿಂಟ್ P ಅಲ್ಲಿ. ಬೈಸೆಕ್ಟರ್ಸ್ ಅಂದ್ರೆ ಯಾವುದು ನೀವೇ ಐಡೆಂಟಿಫೈ ಮಾಡ್ಬೇಕು. AP ಅಂದ್ರೆ ಬೈಸೆಕ್ಟರ್, PB ಅಂದ್ರೆ ಬೈಸೆಕ್ಟರ್. AP ಯಾವ್ದನ್ನ ಬೈಸೆಕ್ಟ್ ಮಾಡುತ್ತೆ? ಆಂಗಲ್ A ಅನ್ನ ಬೈಸೆಕ್ಟ್ ಮಾಡುತ್ತೆ. DAB ಅನ್ನುವ ಆಂಗಲ್ ಅನ್ನ AP ಬೈಸೆಕ್ಟ್ ಮಾಡುತ್ತೆ. ಹಾಗೆ CBA ಅನ್ನೋದನ್ನ PB ಬೈಸೆಕ್ಟ್ ಮಾಡುತ್ತೆ. ಬೈಸೆಕ್ಟ್ ಅಂದ್ರೆ ಈಕ್ವಲ್ ಇರ್ಬೇಕು ಅದರ ಪಾರ್ಟ್ಸ್, ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಅರ್ಧ ಆಂಗಲ್ ಮಾತ್ರ ಮಾರ್ಕ್ ಮಾಡಿದ್ದೇನೆ ನಾನೀಗ ರೆಡ್, ಇನ್ನೊಂದು ಅರ್ಧ ಪುನಃ ಇನ್ನೊಂದು ರೆಡ್ ಅಲ್ಲಿ ಮಾರ್ಕ್ ಮಾಡಿದೆ. ಅದೆರಡು ಈಕ್ವಲ್. DAP ಮತ್ತೆ PAB ಈಕ್ವಲ್. The two angles DAP and PAB are equal because AP is angle bisector. AP ಅನ್ನೋದು angle bisector. That is why DAP and PAB are equal. ಇನ್ನೊಂದು ನೋಡಿ, ಬ್ಲೂ ಅಲ್ಲಿ ಬಂತೀಗ ABP ಅನ್ನುವ ಆಂಗಲ್ PBC ಗೆ ಈಕ್ವಲ್. ನೋಡಿ ಪುನಃ ಮಾರ್ಕ್ ಮಾಡಿದೆ, PBC ಗೆ ಈಕ್ವಲ್. ಸೊ ಸೇಮ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಈಗ ಹೇಳಿ ನಿಮ್ಗೆ ಏನ್ ಮಾಡ್ಬೋದು ಈಗ ಆಂಗಲ್ P ಹುಡುಕ್ಬೇಕಾದ್ರೆ? ನೋಡಿ, ಒಂದು ಫುಲ್ ಆಂಗಲ್ ಎರಡು ಅಂದ್ರೆ ರೆಡ್ ಅಲ್ಲಿ ಒಂದ್ ರೆಡ್ ಅಂತಿದ್ರೆ ಅದು ಈಕ್ವಲ್ ಅಂತ ಗೊತ್ತಿದ್ರೆ ನಾನು ಅದನ್ನ ಏನ್ ಮಾಡ್ತೇನೆ ಅಂದ್ರೆ A ಪ್ಲಸ್ B ಪ್ಲಸ್ 60 ಡಿಗ್ರಿ ಪ್ಲಸ್ 100 ಡಿಗ್ರಿ ಅಂದ್ರೆ 360 ಅಂತ ತಗೊಳ್ತೇನೆ ಆಂಗಲ್ ಸಮ್ ಪ್ರಾಪರ್ಟಿಯಲ್ಲಿ. ಐ ಮೀನ್ ಟು ಸೇ ದಟ್ A is DAP, B is CBA. ಸೊ ಇದ್ರ ಎರಡು ಒಟ್ಟಿಗೆ 200 ಅಷ್ಟು ಹೇಳ್ಬಹುದಲ್ಲ. We don't know whether A is how much, B is how much, we don't know, but together A and B is 200. If A and B together is 200, A plus B 200 ಆದ್ರೆ ಅದರ ಅರ್ಧ 100 ಡಿಗ್ರಿ ಅಲ್ವಾ? ಸೊ ಈಗ ಎರಡು ರೆಡ್ ಕಟ್ ಎರಡು ಬ್ಲೂ ಕಟ್ ಒಟ್ಟಿಗೆ 200 ಡಿಗ್ರಿ ಆದ್ರೆ ಒಂದು ರೆಡ್ ಕಟ್ ಮತ್ತೆ ಒಂದು ಬ್ಲೂ ಕಟ್ 100 ಡಿಗ್ರಿ ಆಗ್ಬೇಕು. ಅಂದ್ರೆ ಆ ಟ್ರಯಾಂಗಲ್ ನ ಒಳಗಿರುವುದು 100 ಡಿಗ್ರಿ. PAB ಯ ಒಳಗಿರುವ ಎರಡು ರೆಡ್ ಮತ್ತೆ ಬ್ಲೂ 100 ಡಿಗ್ರಿ, ಹೊರಗಿದ್ದು ಸಹ 100 ಬಿಡಿ. ಬಟ್ ಈಗ ನಮಗೆ ಟ್ರಯಾಂಗಲ್ ಒಳಗಿನ ಮಾತ್ರ ವಿಷಯ ತಗೊಳ್ಳುವ. ಅದು 100 ಡಿಗ್ರಿ ಬಂತು PAB ಮತ್ತೆ PBA. ಈಗ 100 ಡಿಗ್ರಿ ಬಂದ್ರೆ ಟ್ರಯಾಂಗಲ್ ಆಂಗಲ್ ಸಮ್ 180 ಡಿಗ್ರಿ ಅಂತ ವಿ ಹ್ಯಾವ್ ಲರ್ನ್ಡ್ ಲಾಸ್ಟ್ ಇಯರ್ ದಟ್ ಆಂಗಲ್ ಸಮ್ ಆಫ್ ಎ ಟ್ರಯಾಂಗಲ್ ಇಸ್ 180. ಹಾಗಾಗಿ APB ಆಂಗಲ್ APB 180 ಮೈನಸ್ 100 ಆಗುತ್ತೆ. ಬಿಕಾಸ್ PAB ಟ್ರಯಾಂಗಲ್ ಅನ್ನು ಮಾತ್ರ ನೋಡಿ, ಅಲ್ಲಿರುವ ಒಂದು ರೆಡ್ ಕಟ್ ಮತ್ತೆ ಒಂದು ಬ್ಲೂ ಕಟ್ ಅದರ ಎರಡು ಆಂಗಲ್ ಅದು 100.
ಅದರ ಪಕ್ಕದಲ್ಲಿರುವ ರೆಡ್ ಮತ್ತೆ ಅದರ ಆ ಕಡೆ ಇರುವ ಬ್ಲೂ ಸಹ 100. ಆದ್ರೆ ನಮಗೆ ಅದು ಬೇಡ, ಇದು ಎರಡು ಒಟ್ಟಿಗೆ 100 ಅಂತ ಗೊತ್ತಿದೆ. ಅದು ಎಷ್ಟು ಬೇಕಾದ್ರೆ ಇರ್ಲಿ, ಒಂದೊಂದು ಎಷ್ಟುಂಟು ಅಂತ ನಂಗೆ ಗೊತ್ತಿಲ್ಲ. PAB ಮತ್ತೆ PBA ಎಷ್ಟು ಇದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ PAB ಮತ್ತೆ PBA ಒಟ್ಟಿಗೆ 100 ಅಂತ ಗ್ಯಾರಂಟಿ. I hope now it is very clear. PAB and PBA together is 100. ಯಾಕಂದ್ರೆ ಅದು 4 ಒಟ್ಟಿಗೆ 200, ಎರಡು ರೆಡ್ ಎರಡು ಬ್ಲೂ ಒಟ್ಟಿಗೆ 200 ಆದ್ರೆ ಒಂದು ರೆಡ್ ಒಂದು ಬ್ಲೂ ಒಟ್ಟಿಗೆ 100. ಈಗ ನಮಗೆ APB ಅಂದ್ರೆ 80 ಅಂತ ಬರ್ತದೆ. ಪುನಃ ನೋಡಿ ಇದನ್ನೇ ವಿಡಿಯೋವನ್ನು ಒಂದ್ಸಲ, ಅರ್ಥ ಆಗ್ಲಿಲ್ಲ ಅಂದ್ರೆ ಕ್ಲಿಯರ್ ಇರುತ್ತದೆ. ಪಿಕ್ಟೋರಿಯಲ್ಲಿ ಕೊಟ್ಟಿದ್ದೇನೆ ಆ ಲೂಪ್ಸ್ ಎಲ್ಲಿಂದ ಬರ್ತದೆ ಅಂತ. ಎರಡು ರೆಡ್ ಎರಡು ಬ್ಲೂ ಒಟ್ಟಿಗೆ 200 ಅಲ್ವಾ. 200 + 100 + 60 ಅಂದ್ರೆ ತಾನೇ 360 ಆಗುದು. ಕ್ವಾಡ್ರಿಲ್ಯಾಟರಲ್ ಆಂಗಲ್ ಸಮ್ ಬರುತ್ತೆ. ಟ್ರಯಾಂಗಲ್ ಆಂಗಲ್ ಸಮ್ಮು ಮ್ಯಾಚ್ ಆಗ್ಬೇಕು, ಕ್ವಾಡ್ರಿಲ್ಯಾಟರಲ್ ಆಂಗಲ್ ಸಮ್ಮು ಕೂಡ ಮ್ಯಾಚ್ ಆಗ್ಬೇಕು. ಸೊ ಎರಡು ಮ್ಯಾಚ್ ಮಾಡಿ ನಾವು ಇದನ್ನ ಮಾಡಬಹುದು ಅಷ್ಟೇ, ಇಲ್ಲದಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. There is a question here, objective type question. A quadrilateral can have, ಯಾವುದು ಇದರಲ್ಲಿ ಇರಬಹುದು ಅಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನ್. 4 acute angles can it have? Okay, acute ಅಂದ್ರೆ 89, right? At the best ಅಂದ್ರೆ 89. 89 + 89 + 89 + 89. Will it be 360? Think. ಹಾಗೆ 4 obtuse angle, 91 + 91 + 91 + 91. Will it be 360? 2 right, 2 obtuse. ಸಾಧ್ಯ ಇದೆಯಾ? 90 + 90 + 91 + 91. No. Last question is saying 3 obtuse angles. 3 obtuse angles ಅಂದ್ರೆ 91 91 91 ಇರ್ಬೋದಲ್ಲ? ಪಾಸಿಬಲ್. ಎಸ್. ಸೊ ಇದಕ್ಕೆ ನಾವು ಲಾಸ್ಟ್ ಚಾಯ್ಸಿಗೆ ಕರೆಕ್ಟ್ ಅಂತ ಹೇಳ್ಬೋದು. 3 obtuse angle ಇರ್ಬೋದು, 4 ಇರ್ಲಿಕ್ಕೆ ಸಾಧ್ಯ ಇಲ್ಲ. You can think about this. Okay, each case you have to think and then try to give your own example. Now, how to make a trapezium using a set square? Set square ಅಂದ್ರೆ ಏನಂತ ಗೊತ್ತಿದೆಯಾ? ನಿಮ್ಮ ಜೊಮೆಟ್ರಿಕಲ್ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಲ್ಲಿ ಟ್ರಯಾಂಗಲ್ ಶೇಪ್ ಇದ್ದು ಎರಡಿದೆ, ಅದಕ್ಕೆ ಸೆಟ್ ಸ್ಕ್ವೇರ್ ಅಂತಾರೆ. ಒಂದು ಐಸೋಸೆಲೆಸ್ ಸೆಟ್ ಸ್ಕ್ವೇರ್, ಒಂದು ಸ್ಕೆಲಿನ್ ಸೆಟ್ ಸ್ಕ್ವೇರ್. ಐಸೋಸೆಲೆಸ್ ಸೆಟ್ ಸ್ಕ್ವೇರ್ ಎರಡು ಸೈಡ್ ಈಕ್ವಲ್ ಇರುತ್ತೆ. ಈಗ ಇದರಲ್ಲಿ ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡಿ. 3 ಟ್ರಯಾಂಗಲ್ ಕಾಣ್ತಾ ಇದ್ದೀರಿ ನೀವು ಪಿಕ್ಚರ್ ಅಲ್ಲಿ. ಯು ಕ್ಯಾನ್ ಸಿ 3 ಡಿಫರೆಂಟ್ ಟ್ರಯಾಂಗಲ್ಸ್. ಇಮ್ಯಾಜಿನ್ ದಟ್ ಈಚ್ ಒನ್ ಈಸ್ ಅ ಸೆಟ್ ಸ್ಕ್ವೇರ್. ಸೆಟ್ ಸ್ಕ್ವೇರ್ ಅನ್ನೋದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇದೆ ಅಲ್ಲ ಅದರಲ್ಲಿ, ಅದನ್ನ ನೋಡಿ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ನೀವು ಚಾರ್ಟ್ ಪೇಪರ್ ಕಟ್ ಕೂಡ ಮಾಡಬಹುದು. ಚಾರ್ಟ್ ಪೇಪರ್ ಕಟ್ಟಿಂಗ್ ಅಲ್ಲಿ ಹೀಗೆ ಒಂದು ಎಲ್ ಶೇಪ್ ಮಾರ್ಕ್ ಮಾಡುದು, 3 ಸೆಂಟಿಮೀಟರ್ ಮತ್ತೆ 4 ಸೆಂಟಿಮೀಟರ್ ಗೆ ಆ ಲೆಂತಿನ ಎಲ್ಲಿನ ಎಡ್ಜ್ ಅನ್ನ ಕಟ್ ಮಾಡುದು, ಜಾಯಿನ್ ಮಾಡಿ ಆ 3 ಸೆಂಟಿಮೀಟರ್ ನ ಎಂಡ್ ಮತ್ತೆ 4 ಸೆಂಟಿಮೀಟರ್ ನ ಎಂಡ್ ಇಂದ. ಅದು ಆಟೋಮೆಟಿಕಲಿ 5 ಸೆಂಟಿಮೀಟರ್ ಇರುತ್ತೆ, ಯಾಕಂದ್ರೆ ಅದು ಪೈಥಾಗೋರಸ್ ಥಿಯರಂ. ಅಂತದ್ದು 3 ಒಂದೇ ತರದ್ದು 3 ಟ್ರಯಾಂಗಲ್ ಕಟ್ ಮಾಡಿ, ಒಂದೇ ಸೈಜ್ ಅಂಡ್ ಶೇಪ್. ಆಮೇಲೆ ಈ ತರ ಇಟ್ಟು ನೋಡಿ, ಯು ವಿಲ್ ಗೆಟ್ ಎ ಟ್ರೆಪೀಸಿಯಂ. ಟ್ರೆಪೀಸಿಯಂ ಅಂದ್ರೆ ತ್ರಾಪಿಜ್ಯ ಅಂತ ಹೇಳ್ತಿರಲ್ಲ, ಅದೇನ್ ಹೇಳ್ತಾರೆ, ರೂಫ್ ಟಾಪ್ ಆಫ್ ದ ಹೌಸ್ ಗೆ ಸಿಮಿಲಾರಿಟಿ ಇರ್ತದೆ, ಮನೆಯ ಮೇಲಿನ ಮಾಡಿನ ಪಿಕ್ಚರ್ ಡ್ರಾಯಿಂಗ್ ಅಲ್ಲಿ. ಹಾಗೆ ಇದನ್ನು ಉಲ್ಟಾ ಮಾಡಿದ್ರೆ ಅದು ಬೋಟ್ ಪಿಕ್ಚರ್ ಆಗ್ಬೋದು. ಇದರಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಒಂದು ಟ್ರೆಪೀಸಿಯಂ ನ ಫೀಚರ್ ನೋಡುವ ಇವತ್ತು ನಾವು. ಒಂದು ಸೆಟ್ ಆಪೋಸಿಟ್ ಲೈನ್ಸ್ ಮಾತ್ರ ಪ್ಯಾರಲಲ್, AB ಗೆ CD ಪ್ಯಾರಲಲ್. ಒಂದು ಮಾತ್ರ ಪ್ಯಾರಲಲ್ ಅಂತ ಹೇಳುವಾಗ ಇನ್ನೊಂದು ಕಂಪಲ್ಸರಿಲಿ ನಾನ್ ಪ್ಯಾರಲಲ್. ಓಕೆ, ಅದನ್ನ ನಾವು ಮತ್ತೆ ಹೇಳಿಕೊಡ್ತೇನೆ ಈಗ. ಆದ್ರೆ ಈ ತರ ಚಾರ್ಟ್ ಪೇಪರ್ ಕಟ್ ಮಾಡಿ ಹೀಗೆ ಮಾತ್ರ ಟ್ರೆಪೀಸಿಯಂ ಮಾಡ್ಲಿಕ್ಕೆ ಆಗುದಾ, ಅಲ್ಲ ಬೇರೆ ತರ ಸಹ ಮಾಡ್ಲಿಕ್ಕೆ ಆಗ್ತದಾ ಅಂತ ನಾನು ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಇದೇ 3 ಸೆಟ್ ಸ್ಕ್ವೇರ್ ಅನ್ನ ಯೂಸ್ ಮಾಡಿ 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಸೈಡ್ ಇರುವ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಕಾಂಗ್ರುವೆಂಟ್ ಅಂದ್ರೆ ಸೇಮ್ ಸೈಜ್ ಶೇಪ್, ನಾನೀಗ ಹೇಳಿದೆ. ಆ 3 ಟ್ರಯಾಂಗಲ್ಸ್ ಅನ್ನೇ ಯೂಸ್ ಮಾಡಿ ಅದನ್ನ ಕೌಚಿ ಹಾಕಿ, ತಿರುಗಿಸಿ, ಉಲ್ಟಾ ತಿರುಗಿಸಿ, ಏನಾದ್ರೂ ಮಾಡಿ ಬೇರೆ ತರದ ಟ್ರೆಪೀಸಿಯಂ ಮಾಡ್ಲಿಕ್ಕೆ ಆಗ್ತದಾ? ನೆನ್ಪಿಟ್ಕೊಳ್ಳಿ, ಟ್ರೆಪೀಸಿಯಂಗೆ ಹೀಗೆ ರೂಫ್ ಟಾಪಿನ ಹೌಸ್ ಏನಾಗ್ಬೇಕಂತಿಲ್ಲ. ಒಂದು ಸೆಟ್ ಆಫ್ ಪ್ಯಾರಲಲ್ ಲೈನ್ ಇದ್ರೆ ಬೇರೆ ತರ ಸಹ ಡ್ರಾ ಮಾಡಬಹುದು ಟ್ರೆಪೀಸಿಯಂ, ಅಲ್ವಾ?
ಸೊ ನೋಡುವ ನೆಕ್ಸ್ಟ್ ಪೇಜ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಉಂಟು ನೋಡಿ. ಯು ಕ್ಯಾನ್ ಡ್ರಾ ಟ್ರೆಪೀಸಿಯಮ್ಸ್ ಯೂಸಿಂಗ್ 3 ಸೆಟ್ ಸ್ಕ್ವೇರ್ಸ್ ಇನ್ 3 ಡಿಫರೆಂಟ್ ವೇಸ್. ಅದೇ 3 ಸೆಟ್ ಸ್ಕ್ವೇರ್ ಅನ್ನ ಯೂಸ್ ಮಾಡಿ 3 ಡಿಫರೆಂಟ್ ತರದಲ್ಲಿ ನಾನು ಟ್ರೆಪೀಸಿಯಂ ಮಾಡಿದ್ದೇನೆ. ನೀವು ಮಾಡಿ ನೋಡಿ. ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್ಸ್. ಯು ವಿಲ್ ಎಂಜಾಯ್ ದಟ್ ಆಕ್ಚುಲಿ. ಇದು ಎಲ್ಲವೂ ಟ್ರೆಪೀಸಿಯಮ್ಸ್. ಅಪ್ಪರ್ ಲೈನ್ ಲೋವರ್ ಲೈನ್ಗೆ ಅದು ಪ್ಯಾರಲಲ್ ಇದೆ. ಫಸ್ಟ್ ಟ್ರೆಪೀಸಿಯಂ ಅಲ್ಲಿ ನೋಡಿ 4 ಒಂದು ಎಡ್ಜ್ ಮೇಲೆ ಇದ್ರೆ ಕೆಳಗೆ ಇಲ್ಲಿ 8 ಇದೆ. ಹಾಗಿರುವ ಚೂಪಾದ ಟ್ರೆಪೀಸಿಯಮ್ಸ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಹಾಗೆ ಈ ಕಡೆ ಒಂದು ಡ್ರಾ ಮಾಡಿದ್ದೇನೆ. ಅದರದ್ದು ಡೈಮೆನ್ಷನ್ಸೇ ಬೇರೆ, ಬಟ್ ಎಲ್ಲದರಲ್ಲೂ ಸಹ ಅದೇ 3 ಸೆಟ್ ಸ್ಕ್ವೇರ್ ಅನ್ನ ಯೂಸ್ ಮಾಡಿದ್ದೇನೆ. 3, 4, 5 ಕೌಚಿ ಹಾಕ್ಬಹುದಲ್ಲ. ವಿ ಕ್ಯಾನ್ ಫ್ಲಿಪ್ ಇಟ್. ಇನ್ ಇಂಗ್ಲಿಷ್ ವಿ ಸೇ ಫ್ಲಿಪ್ ಇಟ್. ಸೊ ಇದನ್ನ ಮಾಡಿ ನೋಡಿ. ಸುಮ್ಮನೆ ಹಾಗೆ ನೋಡ್ತಾ ಹೋದ್ರೆ ಏನು ಯೂಸ್ ಇಲ್ಲ. ನೀವು ಕಟ್ ಮಾಡಿ ನೋಡಿ. ಒಂದು 3 ರೈಟ್ ಆಂಗಲ್ ಟ್ರಯಾಂಗಲ್ ಒಂದೇ ತರದ್ದು, ಸೈಡ್ 3, 4, 5 ಅಂತ ಇಲ್ಲದ್ರೂ ಅಡ್ಡಿಲ್ಲ. ಒಂದೇ ತರದ್ 3 ಟ್ರಯಾಂಗಲ್ ಕಟ್ ಮಾಡಿ 3 ತರ ಇಟ್ಟು ನೋಡಿ ಆಗ್ತದ ಅಂತ. ಯು ವಿಲ್ ಎಂಜಾಯ್ ದಟ್. ಎಸ್, ಈಗ ಇದರ ಪಾರ್ಟ್ಸ್ ಅನ್ನು, ಟು ನೇಮ್ ದ ಪಾರ್ಟ್ಸ್ ಆಫ್ ದ ಟ್ರೆಪೀಸಿಯಂ, ಲೆಟ್ ಮಿ ಹೆಲ್ಪ್ ಯು ಹೌ ಟು ನೇಮ್ ಇಟ್. ಸೊ ಈ quadrilateral ಅನ್ನ I have named it as lamp. LAMP. It gives a beautiful like name, no? So let it be lamp, which gives brightness to us. Now, which is the parallel edge? AM is parallel to LP. Do you agree with me? AM is parallel to LP. Similarly, MP is parallel to AL. Is it parallel or non-parallel? MP is not parallel. Sorry, MP is not parallel to AL. What is the reason? Because we learned in the previous slide that for a trapezium only one pair should be parallel, other one is non-parallel. So non-parallel side ನೋಡಿದ ಕೂಡಲೇ ಗೊತ್ತಾಗ್ತದೆ ಅಲ್ವಾ ಸ್ಟೂಡೆಂಟ್ಸ್? AM is parallel to LP. ಅದು ಹಾಗೆ ಒಂದೇ ತರ ಇರ್ತದಲ್ಲ. Distance between those two are equal. Same at every point. We studied that. ಈಗ AL ಮತ್ತೆ MP ನೋಡಿ, ಅದು ಪ್ಯಾರಲಲ್ ಅಲ್ಲ. ನಾವು ಈ AL ನ ಪಕ್ಕ 2 ಕೋನಗಳಿದ್ದಾವೆ ನೋಡಿ, ತೋರಿಸ್ತಾ ಇದ್ದೇನೆ. I have marked them using red color now. A ಅಲ್ಲಿ ಮತ್ತೆ L ಅಲ್ಲಿ. ರಿಮೆಂಬರ್ AM ಮತ್ತೆ LP ಪ್ಯಾರಲಲ್ ಆಗಿದ್ದಾಗ AL ಒಂದು ಟ್ರಾನ್ಸ್ವರ್ಸಲ್, ಪ್ರಚ್ಛೇದಕ ಅಂತ ಕರೀತಾರೆ. ಅದರಲ್ಲಿ ಹತ್ರದಲ್ಲಿರುವ 2 ಕೋನಗಳು ಉಂಟಾದ್ದನ್ನ ಕೋ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತಾರೆ. ಪ್ರಚ್ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಕೋನಗಳು. ಇವುಗಳ ಮೊತ್ತ 180 ಡಿಗ್ರಿ. ಕಲ್ತಿದ್ದೀರಿ ನೀವು. ಇಟ್ಸ್ 180 ಡಿಗ್ರಿ. ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಎಲ್, ಅಥವಾ ಇಫ್ ಯು ನೇಮ್ ಇಟ್ ಆಸ್ ಎಂ ಅಂಡ್ ಎನ್, ಒಳಗೆ ಎಂ ಅಂಡ್ ಎನ್ ಸ್ಮಾಲ್ ಲೆಟರ್ ಕೊಟ್ಟಿದ್ದೇನೆ, ಅದು 2 ಒಟ್ಟಿಗೆ ಸೇರಿಸಿದಾಗ 180. ಹಾಗೇನೆ ಇದು ನೋಡಿ, ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದೆ, ಅದು ಸಹ ಪ್ರಚ್ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ 2 ಕೋನಗಳು, ಕೋ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅದು 2 180 ಡಿಗ್ರಿ. ಇದು ಎಲ್ಲಾ ಟ್ರೆಪೀಸಿಯಮ್ಸ್ಗೆ ಟ್ರೂ. ಆಂಗಲ್ ಎ ಪ್ಲಸ್ ಆಂಗಲ್ ಎಲ್ ಅನ್ನೋದು ಅಂದ್ರೆ ಇಲ್ಲಿ ನಾನ್ ಪ್ಯಾರಲಲ್ ಸೈಡಿನ ಒಂದೇ ಬದಿಯಲ್ಲಿರುವ ರೇಖೆಗಳು. ಅಲ್ಲಿ ಪ್ರಚ್ಛೇದಕ ರೇಖೆ ಆದ್ರೆ ಇಲ್ಲಿ ನಾನ್ ಪ್ಯಾರಲಲ್ ಸೈಡ್. ಇಲ್ಲಿ ನಾನ್ ಪ್ಯಾರಲಲ್ ಸೈಡ್ ಸಮಾನಾಂತರವಲ್ಲದ ಬದಿಗಳು ಇಲ್ಲಿ ಪ್ರಚ್ಛೇದಕ ರೇಖೆ ಆಗಿರ್ತವೆ. ಸೊ ಈ 2 ಪ್ರಚ್ಛೇದಕ ರೇಖೆಗಳ ಒಂದೇ ಬದಿಯಲ್ಲಿರುವ ರೇಖೆ ಕೋನಗಳು 180 ಡಿಗ್ರಿಗೆ ಆಡ್ ಆಗ್ತದೆ. ಸೊ ಎಂ ಪ್ಲಸ್ ಎನ್, ಎ ಪ್ಲಸ್ ಬಿ ಎರಡು 180 180. ನೆನ್ಪಿಟ್ಕೊಳ್ಳಿ ಇದು, ಆಯ್ತಾ? ಆದ್ರೆ ಬೇರೆ ಏನು ರಿಲೇಷನ್ ಇಲ್ಲ. ಎಂ ಪ್ಲಸ್ ಎನ್ 180 ಇರ್ಬೋದು. ಎಂಗೂ ಬಿಗೂ ಏನ್ ಸಂಬಂಧ ಇಲ್ಲ, ಹಾಗೆ ಎನ್ನಿಗೂ ಎಗೂ ಏನ್ ಸಂಬಂಧ ಇಲ್ಲ. ಅದುಗಳು ಒಂದೇ ತರ ಇರುವುದಿಲ್ಲ ಮೆಜರ್ಮೆಂಟ್. ಈಗ ಪ್ರಾಪರ್ಟೀಸ್ ಅನ್ನ ಲಿಸ್ಟ್ ಮಾಡುವ. ಆಲ್ರೆಡಿ ನಾನು ಹೇಳಿದೆ ನೋಡಿ, ಕೋ ಇಂಟೀರಿಯರ್ ಆಂಗಲ್ ಮಾರ್ಕ್ ಮಾಡಿದೆ. ಆಂಗಲ್ ಎ ಮತ್ತೆ ಆಂಗಲ್ ಡಿ ಆರ್ ಕೋ ಇಂಟೀರಿಯರ್. ರೆಡ್ ಅಲ್ಲಿ ಮಾರ್ಕ್ ಮಾಡಿದೆ. ಅವುಗಳ ಮೊತ್ತ 180 ಡಿಗ್ರಿ. ಹಾಗೆ ಸಿ ಮತ್ತೆ ಬಿ ಯ
ಆಂಗಲ್ ಮಾರ್ಕ್ ಮಾಡಿದ್ದೇನೆ, ಅದು ಕೋ ಇಂಟೀರಿಯರ್. ಯಾಕಂದ್ರೆ ಎ ಬಿ ಮತ್ತೆ ಸಿ ಡಿ ಪ್ಯಾರಲ್ ಫಸ್ಟ್ ಟ್ರೆಪಿಸಿಯಂ ಅಲ್ಲಿ. ಸೊ ಎಲ್ಲಾ ಟ್ರೆಪಿಸಿಯಂ ಅಲ್ಲಿ ಸಹ ಇಫ್ ಒನ್ ಪೇರ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್, ಒಂದು ಮಾತ್ರ ನಮಗೆ ಕೋ ಇಂಟೀರಿಯರ್ ಪೇರ್ಸ್ ಅಲ್ಲಿ, ಕೋ ಇಂಟೀರಿಯರ್ ಪೇರ್ ಒಂದು ಪೇರ್ ಎರಡು ಸಿಗ್ತದೆ ಅಷ್ಟೇ. ಸೊ ಎ ಪ್ಲಸ್ ಡಿ ಆಂಗಲ್ 180, ಬಿ ಪ್ಲಸ್ ಸಿ 180. ಅದನ್ನೇ ಬರ್ದಿದ್ದೇನೆ ಅಲ್ಲಿ. ಇಂಟೀರಿಯರ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ನಾನ್ ಪ್ಯಾರಲಲ್ ಸೈಡ್ಸ್. ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರೆ ಎ ಡಿ ಮತ್ತೆ ಬಿ ಸಿ, ಪ್ಯಾರಲಲ್ ಅಲ್ಲದ ಸೈಡ್ಗಳು, ಪ್ರಛೇದಕ ರೇಖೆಗಳದು ಆಕ್ಚುಲಿ. ಅದರ ಪಕ್ಕದಲ್ಲಿರುವ ಎರಡು ಕೋನಗಳು 180 ಡಿಗ್ರಿಗೆ ಆಡ್ ಆಗ್ತದೆ. ಈಗ ಇನ್ನೊಂದುಂಟು ಐಸಾಸೆಲಸ್ ಟ್ರೆಪೀಸಿಯಂ. ಐಸಾಸೆಲಸ್ ಟ್ರೆಪೀಸಿಯಂ ಯು ಹ್ಯಾವ್ ಲರ್ನ್ಡ್ ಇನ್ ಟ್ರಯಾಂಗಲ್ಸ್. ಟೂ ಸೈಡ್ಸ್ ಆರ್ ಈಕ್ವಲ್. ಸೊ ಈ ಟ್ರೆಪೀಸಿಯಂ ಅಲ್ಲಿ ಐಸಾಸೆಲಸ್ ಆಗಿದೆ. ದೆನ್ PS is equal to QR. You can see that PS is equal to QR. So ಇದರಲ್ಲಿ ಸ್ಪೆಷಾಲಿಟಿ ಈ ಸೈಡ್ ಒಂದು ಈಕ್ವಲ್ ಮಾತ್ರ ಅಲ್ಲ, ಡಯಾಗನಲ್ಸ್ ಈಕ್ವಲ್. QS diagonal will be equal to PR. Remember that. And the parallel edges are PQ and RS. ಈಗ ನೋಡಿ ಮಾರ್ಕ್ ಮಾಡಿದ್ದೇನೆ. ಈಕ್ವಲ್ ಆಂಗಲ್ಸ್, ಕ್ಯಾನ್ ಯು ಸಿ ಆಂಗಲ್ P and angle Q are equal? Yes, ಡಬಲ್ ರೆಡ್ ಮಾರ್ಕ್ ಮಾಡಿದ್ದೇನೆ, ಅದು ಈಕ್ವಲ್, ಸಪ್ಲಿಮೆಂಟರಿ ಅಲ್ಲ, ಅದು ಈಕ್ವಲ್. ಈಗ ಪಿ ಕ್ಯೂ ಅನ್ನ ನಾನು ಬೇಸ್ ಅಂತ ತಕೊಂಡ್ರೆ ಅದರ ಮೇಲೆ ಇರುವ ಆಂಗಲ್ಸ್ ಈಕ್ವಲ್. ಓಕೆ, ಸೊ ಆಂಗಲ್ಸ್ ಆನ್ ದ ಸೇಮ್ ಬೇಸ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಈಗ ನಾನು ಪಿ ಕ್ಯೂ ಅಂತ ತಕೊಂಡ್ರೆ, ಅದನ್ನ ಬೇಸ್ ತಕೊಂಡ್ರೆ ಅದರ ಮೇಲಿರುವ ಆಂಗಲ್ಸ್ ಈಕ್ವಲ್. ಈಗ ನೋಡಿ ಗ್ರೀನ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ, ಎಸ್ ಮತ್ತೆ ಆರ್ ಈಕ್ವಲ್. ದಿಸ್ ಈಸ್ ಟ್ರೂ ಓನ್ಲಿ ಫಾರ್ ಐಸಾಸೆಲಸ್ ಟ್ರೆಪೀಸಿಯಂ. ಸಮದ್ವಿಬಾಹು ತ್ರಾಪಿಜ್ಯಕ್ಕೆ ಮಾತ್ರ ಇದು ಸಮ, ಇದು ಅಪ್ಲಿಕೇಬಲ್, ವರ್ಕ್ ಆಗ್ತದೆ, ಎಲ್ಲದಕ್ಕೂ ಅಲ್ಲ. ಎಲ್ಲದರಲ್ಲಿ ಮೇಲೆ ತೋರಿಸಿದ್ದೇನೆ, ಎಲ್ಲದರಲ್ಲೂ ಟ್ರೆಪೀಸಿಯಂ ಅಲ್ಲಿ ಕೋ ಇಂಟೀರಿಯರ್ ಆಂಗಲ್ಸ್ ಒಟ್ಟಿಗೆ 180 ಡಿಗ್ರಿ. ಈ ಐಸಾಸೆಲಸ್ ಟ್ರೆಪೀಸಿಯಂ ಅಲ್ಲಿ ಇನ್ನೂ ಕೆಲವು ಸ್ಪೆಷಲ್ ಇದೆ. ಆಂಗಲ್ ಕ್ಯೂ ಅಂಡ್ ಆಂಗಲ್ ಆರ್ ಸಪ್ಲಿಮೆಂಟರಿ. ಆಂಗಲ್ ಕ್ಯೂ ಮತ್ತೆ ಆಂಗಲ್ ಆರ್ ಒಟ್ಟಿಗೆ 180 ಡಿಗ್ರಿ ಇದ್ದ ಹಾಗೆ ಆಂಗಲ್ ಕ್ಯೂ ಮತ್ತೆ ಆಂಗಲ್ ಎಸ್ ಕೂಡ ಒಟ್ಟಿಗೆ 180 ಡಿಗ್ರಿ. ಯಾಕಂದ್ರೆ ಆರ್ ಮತ್ತೆ ಎಸ್ ಈಕ್ವಲ್ ಅಲ್ಲ. ಸೊ ಕ್ಯೂ ಮತ್ತೆ ಆರ್ ಒಟ್ಟಿಗೆ 180 ಡಿಗ್ರಿ ಆಗ್ತದೆ, ಹಾಗೆ ಕ್ಯೂ ಮತ್ತೆ ಎಸ್ ಕೂಡ 180 ಡಿಗ್ರಿ ಆಗ್ತದೆ. ಹಾಗೆ ಆಂಗಲ್ ಪಿ ಮತ್ತೆ ಆಂಗಲ್ ಆರ್ ಕೂಡ 180 ಡಿಗ್ರಿ, ಆಂಗಲ್ ಪಿ ಮತ್ತೆ ಎಸ್ ಹೇಗೂ 180 ಡಿಗ್ರಿ. ಇದು ಎಡಿಷನಲ್. ಪಿ ಮತ್ತೆ ಆರ್, ಕ್ಯೂ ಮತ್ತೆ ಎಸ್, ಆಪೋಸಿಟ್ ಆಂಗಲ್ ಸಪ್ಲಿಮೆಂಟರಿ ಅನ್ನೋದು ವಿಶೇಷ ಇದರಲ್ಲಿ, ನೆನ್ಪಿಟ್ಕೊಳ್ಳಿ ಆಯ್ತಾ. ಐಸಾಸೆಲಸ್ ಟ್ರೆಪೀಸಿಯಂ. ಈಗ ಇನ್ನೊಂದು ಸ್ಮಾಲ್ ಆಕ್ಟಿವಿಟಿ, ದೇರ್ ಇಸ್ ಅ ಸ್ಮಾಲ್ ಆಕ್ಟಿವಿಟಿ ವಿಚ್ ಇಸ್ ಗಿವನ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ನಾನು ಟೆಕ್ಸ್ಟ್ ಬುಕ್ ಇಂದ ಕೊಡೋದಿದ್ದಾನೆ. ಒಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಯಾವ್ದು ಮಾಡ್ಬೋದು, 3 ಕಟ್ ಮಾಡ್ಬೇಕಂತೇನಿಲ್ಲ, ಅದ್ರ ಸೈಡ್ಸ್ ಈಕ್ವಲ್ ಇರ್ಬೇಕು. ಕಟ್ ಮಾಡಿ ಅಂತದ್ದು 3 ತಕೊಳ್ಬೇಕು, ಟ್ರೇಸ್ ಮಾಡಿ ಒಂದೇ ತರ 3. ಅದನ್ನು ಈ ತರ ಅರೇಂಜ್ ಮಾಡಿದ್ರೆ ನಿಮಗೆ ಒಂದು ಐಸಾಸೆಲಸ್ ಟ್ರೆಪೀಸಿಯಂ ಸಿಗ್ತದೆ. ದಿಸ್ ಇಸ್ ಒನ್ ಆಫ್ ದ ವೇಸ್ to create isosceles trapezium. 3 triangles which are congruent and equilateral. You will get isosceles trapezium. ಈ isosceles trapezium ಅಲ್ಲಿ ಸೈಡ್ ಯಾವುದು ಈಕ್ವಲ್ ಹೇಳ್ತೀರಾ? AD ಮತ್ತೆ BC. ಈ ಟ್ರೆಪೀಸಿಯಂನ ಸೈಡ್ AD ಮತ್ತೆ BC ಈಕ್ವಲ್. ನೀವು ತಕೊಂಡ ಎಲ್ಲ ಟ್ರಯಾಂಗಲ್ ಇದು ಸೈಡ್ ಈಕ್ವಲ್, ಅದು ಗೊತ್ತು ನನಗೆ. ಬಟ್ AD ಮತ್ತೆ BC ಟ್ರೆಪೀಸಿಯಂನ ಸೈಡ್ ನಾನ್ ಪ್ಯಾರಲಲ್ ಸೈಡ್ಸ್, ದೇ ಆರ್ ಈಕ್ವಲ್. And CD and AB are parallel sides. They are parallel. One is double the other, right? Yes. ಮಾಡಿ ನೋಡಿ, ಈ ಆಕ್ಟಿವಿಟಿ ಕೂಡ ಒಳ್ಳೆದಿರ್ತದೆ. ಈಗ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡುವ. ನಿಮ್ಮ ಎಕ್ಸರ್ಸೈಸ್ ಇದು ಸಿಂಪಲ್ ಇದೆ. ಇನ್ ದಿಸ್ ಟ್ರೆಪೀಸಿಯಂ PQRS, angle P is 70 degree. Q is 80 degree. Wow. So you are asked to find other 2 angles. ಸುಲಭ ಅಲ್ಲ, ಏನಿದೆ ಇದರಲ್ಲಿ? ಫಸ್ಟ್ ಯಾವುದಕ್ಕೆ ಯಾವ್ದು ಪ್ಯಾರಲಲ್ ಇಂಪಾರ್ಟೆಂಟ್. ಈಗ SR ಗೆ PQ ಪ್ಯಾರಲಲ್ ಆದ ಕಾರಣ ನಾನ್ ಪ್ಯಾರಲಲ್ ಸೈಡ್ ಯಾವುದು? SP ಮತ್ತೆ RQ, ಅಥವಾ ಅದು ಟ್ರಾನ್ಸ್ವರ್ಸಲ್ SP.
ಸೊ ಅದನ್ನು ಕನ್ಸಿಡರ್ ಮಾಡಿ ಅಲ್ಲ. ಆಂಗಲ್ ಪಿ ಗೆ 70 ಡಿಗ್ರಿ ಕೊಟ್ಟಿದ್ದಾರೆ ಮೆಜರ್ಮೆಂಟ್. ಸೊ ಆಂಗಲ್ ಎಸ್ ಅನ್ನೋದು 180 ಮೈನಸ್ 70, ಯಾಕಂದ್ರೆ ಆಂಗಲ್ ಎಸ್ ಮತ್ತೆ ಆಂಗಲ್ ಪಿ ಟುಗೆದರ್ 180 ಡಿಗ್ರಿ. ಅಲ್ಲಿ ಏನ್ ಹೆಸರು ಹೇಳಿದೆವು ನಾವು? ಕೋ ಇಂಟೀರಿಯರ್ ಆಂಗಲ್ಸ್. ನೆನ್ಪಿಟ್ಕೊಳ್ಳಿ. ಸೊ ಕೋ ಇಂಟೀರಿಯರ್ angles on the same side of the non-parallel edge. ಸೊ ಅದು 110 ಡಿಗ್ರಿ. ಹಾಗೇನೆ ಆಂಗಲ್ ಆರ್ ಮತ್ತೆ ಕ್ಯೂ ಕೂಡ ಸಪ್ಲಿಮೆಂಟರಿ. Those two angles are also supplementary, R and Q. So 180 minus 80. 180 minus angle Q will be angle R, 100 degree. Very simple. ಇದರಲ್ಲಿ ಎಲ್ಲಿಯಾದ್ರೂ ನೀವು ಪಿ ಮತ್ತೆ ಕ್ಯೂ ಸಪ್ಲಿಮೆಂಟರಿ ಅಂತ ತಕೊಂಡ್ರೆ ರಾಂಗ್. ಯಾಕಂದ್ರೆ ಯಾವುದೇ ಟ್ರೆಪೀಸಿಯಂ ಅಲ್ಲಿ ನಾನ್ ಪ್ಯಾರಲಲ್ ಸೈಡಿನ ಒಂದು ಬದಿಯಲ್ಲಿರುವುದು ಮಾತ್ರ ಸಪ್ಲಿಮೆಂಟರಿ, ಬೇರೆ ಎರಡು ಅಲ್ಲ. ಹಾಗೆ ಪಿ ಗೆ ಆರ್ ಈಕ್ವಲ್ ಅಲ್ಲ. Opposite angles are not equal. So only you have to identify the co-interior angles, right? That is parallel edge ಬಿಟ್ಟು ಇನ್ನೊಂದು ಎಡ್ಜಿನ ಟ್ರಾನ್ಸ್ವರ್ಸಲ್ ಅನ್ನ ಪ್ರಚ್ಛೇದಕ ರೇಖೆಯನ್ನ ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಅದನ್ನ ರಾಂಗ್ ಐಡೆಂಟಿಫೈ ಮಾಡಿ ನಿಮ್ಮ ಆನ್ಸರ್ ಎಲ್ಲ ರಾಂಗ್ ಬರ್ತದೆ. ನೆನ್ಪಿಟ್ಕೊಳ್ಳಿ, ಸರಿ ಒಬ್ಸರ್ವ್ ಮಾಡಿ, ಸುಲಭ ಇದೆ. ಸೆಕೆಂಡ್ ಕ್ವಶನ್. ಈ ಕ್ವಶನ್ ಸ್ವಲ್ಪ ಆಂಬಿಗ್ವಿಟಿ ಇದೆ, ಸರಿ ಇಲ್ಲ, ಆಯ್ತಾ? ಸೊ ದೇ ಹ್ಯಾವ್ ಗಿವನ್ ದಟ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಎ ಬಿ ಸಿ ಡಿ ಟ್ರೆಪಿಸಿಯಂ ಅಂತೆ, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತೆ. ಎ ಡಿ ಇಸ್ ನಾಟ್ ಪ್ಯಾರಲಲ್ ಟು ಬಿ ಸಿ ಅಂತೆ. ಒಂದು ಟ್ರೆಪಿಸಿಯಂ ಅಲ್ಲಿ ಆಬ್ವಿಯಸ್ಲಿ ಎ ಡಿ ಇಸ್ ನಾಟ್ ಪ್ಯಾರಲಲ್ ಟು ಬಿ ಸಿ, ಅದು ಗೊತ್ತಿದ್ದದ್ದೇ ವಿಚಾರ. ಮತ್ತೆ ಕ್ವಶನ್ ಕೇಳುತ್ತೆ ವೆದರ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಎ ಡಿ ಸಿ ಅಂತ. ಅದು ಇರ್ಬೋದು, ಆ ಸೈನ್ ಮಿಸ್ಸಿಂಗ್, ಕಾಂಗ್ರುವೆಂಟ್ ಅಂತ ಎಣಿಸ್ಕೊಂಡೆ ನಾನು. ನಮ್ಮ ಆನ್ಸರ್ ಏನೇ ಇದ್ರು ಸಹ ಕಾಂಗ್ರುವೆಂಟ್ ಅಲ್ಲ ಅಂತ. ಓಕೆ, ರೀಸನ್ ನಾವು ಇಷ್ಟೇ ಕೊಡ್ಬೋದು. ಯಾಕಂದ್ರೆ ಎ ಬಿ ಪ್ಯಾರಲಲ್ ಟು ಸಿ ಡಿ ಆದಾಗ ಅಲ್ಲಿ ಒಂದು ಆಂಗಲ್ ಮಾರ್ಕ್ ಮಾಡಿದ್ದೇನೆ ನೋಡಿ ಗ್ರೀನ್ ಅಲ್ಲಿ, ಬಿ ಎ ಸಿ ಮತ್ತೆ ಎ ಸಿ ಡಿ, ಅದು ಎರಡು ಈಕ್ವಲ್ ಆಗಿರ್ತದೆ. ಬಿಕಾಸ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಅದಕ್ಕೇನ್ ಹೇಳ್ತಾರೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆ ಗ್ರೀನ್ ಅಲ್ಲಿ ಮಾರ್ಕ್ ಮಾಡಿದ ಎರಡು ಆಂಗಲ್ ಝೆಡ್ ಶೇಪ್ ಬರ್ತದೆ. ಬಿ ಎ ಸಿ ಡಿ ಅಂತ ಒಂದು ಟ್ರೇಸ್ ಮಾಡಿದ್ರೆ ಎಸ್ ಶೇಪ್, ಬಿ ಎ ಸಿ ಡಿ ಮಾಡಿದ್ರೆ ಎಸ್. ಹಾಗೆ ಎ ಬಿ ಬಿ ಎ ಸಿ ಡಿ ಮಾಡಿದ್ರೆ ಎಸ್ ಶೇಪ್ ಬರುತ್ತೆ. ಆದ್ರೆ ನಾನು ಆಂಗಲ್ ಆಲ್ಟರ್ನೇಟ್ ಹೇಳಿದೆ ಅಲ್ಲ, ಅದು ಮಾತ್ರ ಈಕ್ವಲ್. ಅದು ಯಾವ ಕಾಂಗ್ರುವೆನ್ಸಿ ಕಂಡೀಷನ್ ಅನ್ನು ಸಹ ಹಿಡ್ಕೊಂಡು ನಮಗೆ ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎ ಸಿ ಇಸ್ ಕಾಮನ್ ಸೈಡ್, ಬಿ ಎ ಸಿ ಇಸ್ ಡಿ ಸಿ ಎ, ಬಟ್ ದ್ಯಾಟ್ ಇಸ್ ನಾಟ್ ಇನಫ್ ಟು ಪ್ರೂವ್ ಸರ್ವಸಮ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೆನ್ಪಿಟ್ಕೊಳ್ಳಿ, ಆಯ್ತಾ? ಸೊ ಇಷ್ಟೇ ಬರಿಬಹುದಷ್ಟೇ ಆ ಕ್ವಶನ್ಗೆ. ಇನ್ನು ಲಾಸ್ಟ್ ಕ್ವಶನ್ಗೆ ಬರ್ತಾ ಇದ್ದೇನೆ. ಇಲ್ಲಿ ಎಸ್ ಆರ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ. ಎಸ್ ಆರ್ ಇಸ್ ಪ್ಯಾರಲಲ್ ಟು ಪಿ ಕ್ಯೂ. ಅಬ್ಸರ್ವ್ ಮಾಡಿ, ಅವ್ರು ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಇಸ್ ಐಸಾಸಲಸ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಪಿ ಇಸ್ ಪ್ಯಾರಲಲ್ ಟು ಆರ್ ಕ್ಯೂ. ಅದು ಐಸಾಸಲಸ್ ಇರ್ಲಿ ಐಸಾಸಲಸ್ ಇಲ್ಲದೆ ಇರ್ಲಿ, ಎಸ್ ಆರ್ ಪಿ ಕ್ಯೂ ಪ್ಯಾರಲಲ್ ಇದ್ದಾಗ, ಎಸ್ ಆರ್ ಗೆ ಪಿ ಕ್ಯೂ ಪ್ಯಾರಲಲ್ ಇದ್ದಾಗ, ಅದು ಟ್ರೆಪಿಸಿಯಂ ಆಗಿದ್ದಾಗ ಆಂಗಲ್ ನೋಡಿ, ಆಂಗಲ್ 30 ಡಿಗ್ರಿ ಮಾರ್ಕ್ ಮಾಡಿದ್ದಾರೆ ಎಸ್ ಆರ್ ಪಿ. ಅದಕ್ಕೆ ಆರ್ ಪಿ ಕ್ಯೂ ಈಕ್ವಲ್ ಇರುತ್ತೆ. ಆರ್ ಪಿ ಕ್ಯೂ ಅನ್ನೋದು ಅದು ಯಾವ ತರ ನೀವು ನೆನ್ಪಿಟ್ಕೊಳ್ಬಹುದಂದ್ರೆ, ಎಸ್ ಆರ್ ಪಿ ಕ್ಯೂ ಅಂತ ನೀವು ಟ್ರೇಸ್ ಮಾಡಿ ಒಂದು ಪೆನ್ಸಿಲ್ ತಕೊಂಡು. ಎಸ್ ಆರ್ ಪಿ ಕ್ಯೂ ಏನ್ ಶೇಪ್ ಸಿಕ್ಕಿತು? ಝೆಡ್ ಶೇಪ್ ಸಿಗ್ತದೆ ಎಸ್ ಆರ್ ಪಿ ಕ್ಯೂ ಟ್ರೇಸ್ ಮಾಡಿದ್ರೆ. ಆ ಝೆಡ್ಡಿನ ಒಂದು ಆ ಮೂಲೆ ಒಂದು ಈ ಮೂಲೆ ಇದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಸೊ ಇಲ್ಲಿ ಆರ್ ಪಿ ಕ್ಯೂ ಅನ್ನುವ ಆಂಗಲ್ 30 ಡಿಗ್ರಿ. ಹಾಗೆ ಪಿ ಕ್ಯೂ ಎಸ್ ಮತ್ತೆ ಆರ್ ಎಸ್ ಕ್ಯೂ ಕೂಡ ಈಕ್ವಲ್ ಇರ್ತದೆ. ಪಿ ಕ್ಯೂ ಎಸ್ ಕೊಟ್ಟಿದ್ದಾರೆ 40 ಡಿಗ್ರಿ, ಹಾಗಿರುವಾಗ ಆರ್ ಎಸ್ ಕ್ಯೂ ಕೂಡ 40 ಡಿಗ್ರಿನೇ ಆಗಿರುತ್ತೆ.
ಇಷ್ಟೊಳಗೆ ಆಂಗಲ್ ಮಾರ್ಕ್ ಮಾಡೋದು ಕಲ್ತಿದ್ದೀರಿ ಅಂತ ಅನ್ಸ್ಕೊಳ್ತೇನೆ. RSQ ಕೂಡ 40 ಡಿಗ್ರಿ. ಎಸ್ ಶೇಪ್ ಬರ್ತದೆ ಇದನ್ನ ನೀವು ಟ್ರೇಸ್ ಮಾಡಿದಾಗ. RSQP ಅಂತ ಟ್ರೇಸ್ ಮಾಡಿ ನೋಡಿ, ಎಸ್ ಶೇಪ್ ಬರ್ತದೆ. ಆಗ Z ಬಂತು, ಈಗ ಎಸ್ ಬರ್ತದೆ. ಆ ಎಸ್ ನ ಎರಡು ಆ ಕಡೆ ಈ ಕಡೆ ಇರುವುದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಪರ್ಯಾಯ ಒಳಕೋನಗಳು. ಅದ್ 40 ಡಿಗ್ರಿನೇ. ಸೊ ಅದಕ್ಕೆ ನಮಗೆ ಐಸೋಸೆಲಸ್ ಟ್ರೆಪೀಸಿಯಂ ಅಂತ ಏನು ಕೊಡ್ಬೇಕಂತಿಲ್ಲ. ಯಾವುದೇ ಟ್ರೆಪೀಸಿಯಂ ಅಲ್ಲಿ ಇದು ಆನ್ಸರ್ ಸೇಮ್, ಇದಕ್ಕೇನು ಚೇಂಜ್ ಆಗುದಿಲ್ಲ. ಸೊ ಮಕ್ಕಳೇ, ನಮ್ಗೆ there is no response from the group. So please see that you are studying whatever video is sent to you. Okay. So be a part of this learning journey. And in case any doubt is there, you can approach me. ನನ್ಗೋಸ್ಕರ ಅಂತ ಹೇಳಿ ನಾನೇನು ಮಾಡ್ತಾ ಇಲ್ಲ. ಇದು ಆಕ್ಚುಲಿ ಕಲಿಯುವುದು ಅನ್ನೋದು ಒಂದು ಎಲ್ಲರೂ ಒಟ್ಟಿಗೆ ಕಲಿಯುವಂತಹ ಕೆಲಸ. ಸೊ ಆದಷ್ಟು ಇದರಲ್ಲಿ ಫೋಕಸ್ ಇರಲಿ. ವಿಡಿಯೋ ನೋಡಿದಿರಂತಾದ್ರೆ ಒಂದು ಅಟ್ಲೀಸ್ಟ್ ಏನಾದ್ರೂ ಡೌಟ್ ಉಂಟಾ ಅಂತ ಅನ್ಸುದು. ನಂಗೆ ನೀವು ನೋಡಿದಿರಂತಲೇ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಲರ್ನ್ ಅಂಡ್ ಐ ಡೋಂಟ್ ಗಿವ್ ಎನಿ ಅಸೈನ್ಮೆಂಟ್. ಈ ಪ್ರಾಬ್ಲಮ್ಸ್ ಅನ್ನ ಕಲಿಯುವುದೇ ಒಂದು ಅಸೈನ್ಮೆಂಟ್. ಇದು ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಇದೆ, ಕೆಲವು ಪ್ರಾಪರ್ಟೀಸ್ ಇದೆ, ಅರ್ಥ ಮಾಡ್ಕೊಳ್ಳಿ, ಅದೇ ಅಸೈನ್ಮೆಂಟ್, ಬೇರೆ ಕೊಡ್ಲಿಲ್ಲ. ಫಸ್ಟ್ ಸ್ಲೈಡ್ ಅಲ್ಲಿ ಒಂಚೂರು ಆಚೆ ಈಚೆ ನೋಡಿ ಹೊರಗೆಲ್ಲ ಏನಾದ್ರೂ ಉಂಟಾ ಪಾಲಿಗಾನ್ ಅಂತ ಕೇಳ್ತಾ ಇದ್ದೇನೆ, ಅದನ್ನ ಮಾಡಿ. ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್.